ಮಾರ್ನಿಂಗ್ ಟ್ರೆಕ್ಕಿಂಗ್. ಓ ಸೂಪರ್. ಹಲೋ ನಮಸ್ಕಾರ, ಬಾಂಡೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ನಾನು ಪ್ರಕಾಶ, ನಮ್ಮ ಅಣ್ಣ, ಇನ್ನೂ ಕೆಲವೊಬ್ಬರು ಫ್ರೆಂಡ್ಸ್ಗಳ ಜೊತೆಗೆ ಚಿಕ್ಕಮಂಗ್ಳೂರಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಹೋಮ್ ಸ್ಟೇಗೆ ಒಂದು 4 ದಿನ ರಜಾ ಇತ್ತು. ಹಾಗಾಗಿ ಫ್ರೀಯಾಗಿ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ನಿಮಗೋಸ್ಕರ ತೋರಿಸ್ತಾ ಇರೋದು ಒಂದು ದಿ ಬೆಸ್ಟ್ ಹೋಮ್ ಸ್ಟೇ ತೋರಿಸ್ತಾ ಇದ್ದೀನಿ. ಹನಿ ರಾಕ್ಸ್ ಹೋಮ್ ಸ್ಟೇ ಅಂತ ನೋಡಿ, ಇದೇ ಇರೋದು. ಆ್ಯಕ್ಚುಲಿ ಇದು ಸೂಪರಾಗಿದೆ, ಬಜೆಟ್ ಫ್ರೆಂಡ್ಲಿ. ನಿಮ್ಮ ಬಜೆಟಿಗೆ ತಕ್ಕನಂಗಿರ ವಾಯ್ಸ್ ಜೋರಾಗಿ ಬರ್ಬೇಕಾ, ನಿಮ್ಮ ಬಜೆಟ್ಗಿಲ್ಲ ಅಂತ ಹೋಮ್ ಸ್ಟೇ ಇದು. ಹೋಮ್ ಸ್ಟೇ ಯಾವ ಥರ ಇದೆ ಅಂತ ನಾನು ಕ್ಲೀನಾಗಿ ತೋರಿಸ್ತೀನಿ ನೋಡಿ. ನಿಮ್ಗೇನಾದರೂ ಪ್ಲ್ಯಾನ್ ಇತ್ತು ಅಂದರೆ ಚಿಕ್ಕಮಂಗ್ಳೂರಿಗೆ ಖಂಡಿತ ಈ ಜಾಗಕ್ಕೆ ಬನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ಆದ್ರೂ ನನ್ನ ಒಂದು ಖುಷಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ದಿ ಬೆಸ್ಟ್ ಆಗಿದೆ ಪ್ಲೇಸ್ ಮಾತ್ರ. ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ 27 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟು. ನೀವು ಲೊಕೇಶನ್ ಹಾಕ್ಕೊಂಡು ಇಲ್ಲಿಗೆ ಬರ್ಬೋದು. ಇಲ್ಲ ಅಂತಂದರೆ ಕ್ಯಾಬ್ ಫೆಸಿಲಿಟೀಸ್ ಇದೆ, ಬೇಕಾದ್ರೆ ಬರ್ಬೋದು. ನೋಡಿ, ಸುತ್ತ ನಿಮಗೆ ಕಾಡೇ ಇರೋದು, ಕಾಫಿ ತೋಟ ಈ ಕಡೆ ಎಲ್ಲ ಕಾಡೇ ಇರೋದು. ಇದು ನಿಮ್ಗೆ ಎಂಟ್ರೆನ್ಸೇ ಸಿಗೋದು. ಎಂಟ್ರೆನ್ಸಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದೇ ನಿಮ್ಗೆ ಹೋಮ್ ಸ್ಟೇ ಸಿಗೋದು. ಇಲ್ಲಿಂದ ಬಂದಿದ ತಕ್ಷಣ ನಿಮಗೆ ಪೂಲ್ ಏರಿಯಾ. ನಿನ್ನೆ ಸಾಯಂಕಾಲದಿಂದನೂ ಈ ದಾಡಿ ಆಡಿ ಕೈಯೆಲ್ಲ ಸತ್ತೋಗ್ಬಿಡಿ. ಅಷ್ಟು ಸಕ್ಕ ಜಾಗ ಇದು. ಇದು ಪೂಲ್ ಏರಿಯಾ. ನಿಮಗೆ ವೀಡಿಯೋಸ್ ಹಾಕ್ತೀನಿ ನಾವು ಈಜಾಡಿರೋದು, ನಾವು ಹುಡುಗರೆಲ್ಲರೂ. ಇದಾದಮೇಲೆ ನಿಮಗೆ ಒಳಗಡೆ ರೂಮ್ಸ್ಗಳು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಸುತ್ತಲ ಫಾರೆಸ್ಟ್ ಇರೋದೆ. ಫಾರೆಸ್ಟ್ ಅಂತ ಅಂದರೆ ನಿಮಗೆ ಕಾಫಿ ತೋಟ ಮತ್ತು ಅಡಿಕೆ ತೋಟನೇ ಸಿಗೋದು. ನಾವು ಫಸ್ಟ್ ಫ್ಲೋರು ಫುಲ್ಲು ಆಕ್ಯುಪೈ ಮಾಡ್ಕೊಂಡಿದ್ವಿ. 2 ರೂಮ್ ಇದೆ, ಎರಡು ರೂಮು ಮತ್ತು 2 ಟೆಂಟು. 2 ಟೆಂಟು ಇಷ್ಟೂ ನಾವೇ ತೊಗೊಂಡಿದ್ದು. ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ. ನೋಡಿ, ಇದು ಹೋಮ್ ಸ್ಟೇ. ಇದು ಲಿವಿಂಗ್ ಏರಿಯಾ. ಇಲ್ಲಿಗೆ TV ಇದೆ ಮತ್ತು ವೈಫೈ ಇದೆ, ಆರಾಮಾಗಿರ್ಬೋದು. ಇಲ್ಲಿಗೆ 2 ಟೆಂಟ್ ಇದೆ. ಈ ಟೆಂಟ್ ಒಳಗೆ ಇರುತ್ತೆ, ಬೇಕಂದರೆ ಹೊರಗಡೆನೂ ಹಾಕ್ಕೊಡ್ತಾರೆ. ಬೇಡ ಅಂತಂದರೆ ರೂಮ್ಸ್ ಇದೆ. ನೋಡಿ, ಇದೊಂದು ರೂಮ್ ಇದೆ. ಇದು ನಿಮಗೆ ಬಾತ್ರೂಮ್. ಇದು ಸ್ವಿಚ್ ಇದೆ. ಇನ್ನೊಂದು ಏನು ಸ್ಪೆಷಲ್ಲು ಅಂತಂದರೆ ಇಲ್ಲಿ ಬಾತ್ರೂಮು ಪ್ಲಸ್ ಜಕುಸಿ ಇದೆ. ಜಕುಸಿಯಲ್ಲಿ ನೀರು ಬಿಟ್ಬಿಟ್ಟು ಅಲ್ಲೇ ಗಲೀಜು ಮಾಡ್ಬಿಟ್ಟಿದ್ದೀವಿ. ಜಕುಸಿಯಲ್ಲೂ ಮಸ್ತಾಗಿ ಸ್ನಾನ ಮಾಡ್ಬೋದು. ನೆಕ್ಸ್ಟು ಇದೊಂದು ರೂಮ್. ಆ್ಯಕ್ಚುಲಿ ಆ ರೂಮ್ಗಿಂತ ಈ ರೂಮೇ ಸಖತ್ತಾಗಿರೋದು. ಯಾಕಂದ್ರೆ ನಿಮಗೆ ಒಂಥರ ಅಟ್ಟೆ ಹೌಸ್ ಥರ ಸಿಗುತ್ತೆ. ಆಮೇಲೆ ವ್ಯೂ ಅಷ್ಟೇ. ರೂಮು ಸ್ವಲ್ಪ ಗಲೀಜಾಗಿದೆ. ಯಾಕೆ ಅಂತಂದರೆ ನಾವು ಬಂದು ಆಲ್ರೆಡಿ ಸ್ಟೇ ಆಗಿದೆ. ನಾವು 2 ಡೇಸಿಗೆ 48 ಅವರ್ಸಿಗೆ ಬುಕ್ ಮಾಡಿದ್ದು. ಸಖತ್ತಾಗಿದೆ. ಬನ್ನಿ, ನಿಮಗೆ ಮಿರರ್ ಇದೆ, ಬೆಡ್ ಸಾರಿ ಸ್ಪಾಂಜಿ ಬೆಡ್ಡು, ಇಮಾ ಮ್ಯಾಟ್ರೆಸ್ ಸಖತ್ತಾಗಿದೆ. ಆ ರೂಮ್ ಫಸ್ಟ್ ಫ್ಲೋರ್ ನಾವೇ ತಗೊಂಡಿದ್ದು. ನಿಮಗೆ ಈ ವ್ಯೂ, ಬಾಲ್ಕನಿ ವ್ಯೂ ಇದೆ. ಬಾಲ್ಕನಿ ಫುಲ್ ನಿಮಗೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಫುಲ್ಲು ಬೆಟ್ಟ, ಅದೊಂದು ಬೆಟ್ಟ ಇದೆ, ಇದೊಂದು ಬೆಟ್ಟ ಇದೆ. ಬ್ಯೂಟಿಫುಲ್ ಆಗಿ ವ್ಯೂ ಇದೆ, ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ಆಮೇಲೆ ಈ ಕಡೆ ಬನ್ನಿ, ದೊಡ್ಡದಿದೆ. ಯಾಕಂದರೆ ಯಾರಾದರೂ ಆರಾಮಾಗಿ ಪಾರ್ಟಿ ಮಾಡೋದಿದ್ರೆ ಇಲ್ಲೇ ಆರಾಮಾಗಿ ಮಾಡ್ಬೋದು. ಆಶಾ ಇವರು ಅಷ್ಟೇ ಜಾಗ ಇದೆ. ನಿಮ್ಮ ಪರ್ಸ್ನಲ್ ವೆಹಿಕಲ್ ಬಂದರೂ ಪರ್ಸ್ನಲ್ ವೆಹಿಕಲ್ಗೋಸ್ಕರ ಪಾರ್ಕಿಂಗ್ ಇದೆ, ಆರಾಮಾಗಿ ಚಿಲ್ಲಾಗಿರ್ಬೋದು. ಆಮೇಲೆ ನಿಮಗೆ ಇಲ್ಲಿ ಸ್ಪೋರ್ಟ್ಸ್ಗಳು, ಶಟಲ್ ಬ್ಯಾಡ್ಮಿಂಟನ್ ಆಗಲಿ, ಆಮೇಲೆ ಆ ಕಡೆ ವಾಲಿಬಾಲ್ ಇದೆ, ಮಡ್ ವಾಲಿಬಾಲು, ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ರಿಕೆಟ್ ಆಡ್ಬೋದು. ತುಂಬ ಇದೆ. ಆ್ಯಕ್ಚುಲಿ ಗೇಮ್ ಆಡೋದಕ್ಕಿಂತ ನೀವು ಇಲ್ಲಿ ಬಂದ್ರೇ ಕಳೆದು ಹೋಗ್ತೀರಾ, ಆ ಥರ ಇದೆ ಇಲ್ಲಿ. 1 ಪರ್ಸನ್ಗೆ 2000 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಮೇಯ್ನು ನಿಮಗೆ ಇಲ್ಲಿ ಫುಡ್ ಮಾತ್ರ ದಿ ಬೆಸ್ಟ್ ಫುಡ್ ಇದೆ. ನಿಜವಾಗ್ಲೂ ಇವೆಲ್ಲವನ್ನು ಅಷ್ಟು ಸಖತ್ತಾಗಿ ಇಷ್ಟ ಆಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಬಟ್ ಫುಡ್ ಮಾತ್ರ ಸೂಪರಾಗಿದೆ, ಎಂಜಾಯ್ ಮಾಡ್ಬೋದು. ನೀವು ಫ್ಯಾಮಿಲಿ ಆರಾಮಾಗಿ ಫ್ರೆಂಡ್ಸ್ ಬರ್ಬೋದು, ಫ್ಯಾಮಿಲಿಯವ್ರು ಬರ್ಬೋದು, ಕಪಲ್ಸ್ಗಳು ಬರ್ಬೋದು. ಹೋಮ್ ಸ್ಟೇನ ಬುಕ್ ಮಾಡ್ಕೊಳ್ಳಿ. ಇದರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ವ್ಯೂಗಳೇ ನಿಮಗೆ ವಾಕಿಂಗೆಲ್ಲ ಹೋಗ್ಬೋದು. ಆ ಫಾರೆಸ್ಟ್ ಆ ಕಡೆ ಎಲ್ಲ ಇದೆಯಲ್ಲ, ಆ ಕಡೆ ಎಲ್ಲ ವಾಕಿಂಗ್ ಹೋಗ್ಬೋದು. ಬೆಳಗ್ಗೆ ಹೊತ್ತು ಈ ಕಡೆನೂ ಹೋಗ್ಬೋದು. ಆಮೇಲೆ ನಿಮಗೆ ಪರ್ಸ್ನಲ್ ಚೆಫ್ ಕೂಡ ಇರ್ತಾರೆ. ನೀವೇನಾದರೂ ಮಾಡಿಸ್ಕೊಂಡು ತಿಂತೀನಿ ಅಂತಂದ್ರೂ ಅವರೇ ನಿಮಗೆ ಮಾಡಿಕೊಡ್ತಾರೆ.
ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ನೀವಂತೂ. ಅಷ್ಟೇ, ಏನಾದರೂ ಮಿಸ್ ಮಾಡಿದ್ದೀನಾ? ಮಿಸ್ ಮಾಡಿದ್ಯಾವ? ಕನ್ನಡಕ ತಗೊಂಡು ಮಾತಾಡಿದ್ರೆ ಸರಿ ಹೋಗಿದೆ. ಇಷ್ಟೊತ್ತು ಹಾಕೊಂಡು ಮಾತಾಡಿದ್ಯಲ್ಲ, ಸಾಕಾಗಿದೆ. ಜಾಗ ಮಾತ್ರ 2 ದಿನ ಬಂದರೆ ಎಷ್ಟು ಸ್ಪೋರ್ಟ್ಸ್ ಆಡ್ತೀರಾ, ಸ್ಪೋರ್ಟ್ಸ್ ಆಡಿ ಎಂಜಾಯ್ ಮಾಡ್ತೀರಾ ಮಾಡಿ. ಈ ರೂಮು ಮೇನ್ಲಿ, ಈ ರೂಮು ನೀವು ಬೆಳಗ್ಗೆ ಹೊತ್ತು ಮಾತ್ರ ನೀವು ಜಾನ್ವರಿ ಜೂನ್ ಜುಲೈ ಬಂದುಬಿಟ್ರೆ ದಿ ಬೆಸ್ಟು. ಆಮೇಲೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಟೈಮ್ಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರೋಲ್ಲ. ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಕ್ಲೀನಾಗಿದೆ, ಎಂಜಾಯ್ ಮಾಡ್ತೀರಾ, ಗಲಾಟೆ ಮಾಡ್ತೀರಾ, ಏನೂ ಚಿಂತೆ ಇಲ್ಲ. ಅಷ್ಟು ಸಕ್ಕತ್ತಾಗಿರೋಂಥ ಜಾಗ ಇದೆ. ಯು ಕ್ಯಾನ್ ಗೈಸ್ ಎಂಜಾಯ್. ಹನಿ ರಾಕು ಗೂಗಲಲ್ಲೂ ಸಿಗುತ್ತೆ ನಿಮಗೆ, ಚಿಕ್ಕಮಂಗ್ಳೂರು ಹಾಕೊಂಡು ನೋಡಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ಇದ್ರದ್ದು ಲೊಕೇಶನ್ ಕೊಟ್ಟಿರ್ತೀನಿ ಮತ್ತು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇಲ್ಲಿ ಇನ್ನೊಂದೇನು ಅಂತಂದರೆ ನಿಮ್ಗೆ ಅಷ್ಟೇ ಫ್ರೆಂಡ್ಲಿ ಇದ್ದಾರೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದೇನು ಮೇನ್ ಥಿಂಗ್ ಅಂದರೆ ನೀವು ಏನೇ ಥರದಿದ್ರೂ ಚಿಕ್ಕಮಂಗ್ಳೂರು ಸಿಟಿಯಿಂದನೇ ತಂದುಬಿಡ್ಬೇಕು. ಇಲ್ಲಿ ಬಂದಮೇಲೆ ಸರೌಂಡಿಂಗ್ ಎಲ್ಲೂ 25 ಕಿಲೋಮೀಟ್ರ್ ನಿಮ್ಗೆ ಏನೂ ಸಿಗೋಲ್ಲ, ಫುಲ್ಲು ಫಾರೆಸ್ಟ್ ಏರಿಯಾ ಒಳಗೆ ಇರ್ತೀರ. ಹಂಗಾಗಿ ಏನೇ ಥರದಿದ್ರೂ ನೀವು ಅಲ್ಲಿ ಮನೆ ಸಿಟಿಯಿಂದನೇ ತರಬೇಕು. ಹಾಗಾಗಿ ಇದು ಪೇಡ್ ಪ್ರಮೋಷನ್ ಅಲ್ಲ, ಲೈಕ್ ನನಗೆ ತುಂಬ ಇಷ್ಟ ಆಗಿ ಈ ಲೊಕೇಶನ್ಗಳಲ್ಲಿ ದಿ ಬೆಸ್ಟ್ ಚಿಕ್ಕಮಂಗ್ಳೂರಲ್ಲೇ ಇದೇ ಹೋಮ್ ಸ್ಟೇ ಇಷ್ಟ ಆಗಿದೆ. ಹಂಗಾಗಿ ಅವ್ರಿಗೋಸ್ಕರ ವೀಡಿಯೋ ಮಾಡ್ಕೊಡ್ತಿರೋದು. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವೀಡಿಯೋಸು ಸ್ವಲ್ಪ ಲೇಟಾಗಿ ಬರ್ತಾ ಇರುತ್ತೆ. ಎಂಜಾಯ್ ಮಾಡಿ.